ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾವಿವತ್ತು ಮೈಸೂರಲ್ಲಿದ್ದೀವಿ. ಮೈಸೂರು ಅಂದರೆ ಎಲ್ರಿಗೂ ಕೂಡ ತಟ್ಟಂತ ನೆನಪಾಗುವಂಥದ್ದೇ ಅರಸರು, ಅರಮನೆ, ಅಂಬಾರಿ, ವಿಶ್ವವಿಖ್ಯಾತ ಮೈಸೂರು ದಸರಾ, ಚಾಮುಂಡಿ ಬೆಟ್ಟ, ಇಲ್ಲಿನ ಪ್ರವಾಸಿ ತಾಣಗಳು. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಇರುವಂಥದ್ದು. ಈ ಸಂದರ್ಭದಲ್ಲಿ ಮೈಸೂರು ಜಗಮಗಿಸ್ತಾ ಇದೆ. ಹಾಗೆ ಮೈಸೂರಿನ ರಾಜಕೀಯ ಕೂಡ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಮೈಸೂರಿನ ಮಹಾರಾಜರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ವೀಕ್ಷಕರು ಕೂಡ ನನ್ನ ನಮಸ್ಕಾರಗಳು. ಎಲ್ಲ ಆರೋಗ್ಯವಾಗಿದ್ದೀನಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಮೈಸೂರು ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಪರಂಪರೆ, ವೈಭೋಗ, ಆಚರಣೆಗಳು, ಇಲ್ಲಿನ ಸಂಸ್ಕೃತಿ, 400 ವರ್ಷಗಳ ಇತಿಹಾಸ, ಹಾಗೆ ಜನರ ಕುತೂಹಲ, ಕಾತುರ, ನಿರೀಕ್ಷೆ, ಒಂದು ಖುಷಿ ಎಲ್ಲವೂ ಕೂಡ ಇರುವಂಥದ್ದು. ಅದರ ಜೊತೆಗೆ ನಿಮ್ಮ ಜವಾಬ್ದಾರಿ ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಹೇಗೆ ನೋಡ್ತಾ ಇದ್ದೀರಾ? ಇದು ಸುಮಾರು 400 ವರ್ಷದಿಂದ ನಮ್ಮ ಮನೆಯವರು ಈ ಉತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ. ಆಧುನಿಕ ಕಾಲದಲ್ಲಿ ನಮ್ಮ ತಂದೆಯವರು ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ಸಂಸದರಾಗಿ ಈ ಏನು ದಸರಾ ಆಚರಣೆಯನ್ನು ಕೂಡ ಮಾಡಿದ್ದಾರೆ. ಅವರು ಹೇಗೆ ಮಾಡಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ. ಆ ಪ್ರಕ್ರಿಯೆ ಏನಿದೆ, ಆ ಪದ್ಧತಿ ಏನಿದೆ ಅರಮನೆಯಲ್ಲಿ, ಅದು ಪ್ರಕ್ರಿಯೆ ಅಂತೆ ನಡೆಯುತ್ತೆ. ಅದರಲ್ಲಿ ಏನು ಬದಲಾವಣೆ ಇರೋಕ್ಕಿಲ್ಲ. ಅದು ಪೂಜಾಗಳು, ವಿಧಾನಗಳು ಕಲ್ಲಲ್ಲೇ ಕೆತ್ತಿರುವಂಥದ್ದು, ಅದು ಮಾಡ್ಕೊಂಡು ಹೋಗ್ತೀವಿ. ಸಂಸದರ ರೂಪ ಕೆಲಸ, ಅದು ಕೆಲಸ ಏನೇನು ಆಗಬೇಕಿಲ್ಲಿ ಅದು ಕೂಡ ಆಗುತ್ತೆ. ದಿನೇ ದಿನೇ ಹೋಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ. ಮಹಾರಾಜರ ಜೊತೆಗೆ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿಯೂ ಕೂಡ ಆಯ್ಕೆ ಆಗಿದ್ದೀರಾ. ಈ ಜವಾಬ್ದಾರಿಯ ಜೊತೆಗೆ ಈ ಬಾರಿ ಮೊದಲ ಬಾರಿಗೆ ಮೈಸೂರು ದಸರಾ ನೀವು ಭಾಗಿಯಾಗ್ತಾ ಇರೋದು ವಿಶೇಷ ಅಂತ ನೋಡ್ತಾ ಹೋದಾದ್ರೆ ಇದನ್ನು? ಇನ್ನು ನಮಗೇನು ವಿಶೇಷತೆ ಇಲ್ಲ. ಬಹುಶಃ ನಿಮಗೆ, ನಿಮ್ಮ ಮಾಧ್ಯಮದವ್ರಿಗೆ ಏನಾದರೂ ಒಂದು ಸ್ಟೋರಿ ಮಾಡಲೇಬೇಕಲ್ಲ, ಸೊ ಮಾಡ್ಕೊಂಡಿದ್ದೀರಾ. ಆದರೆ ನಮಗೇನು ಬದಲಾವಣೆ ಇಲ್ಲ. ಅದು ಮನೆಯ ಒಂದು ಪೂಜಾ, ಮನೆಯ ಒಂದು ಉತ್ಸವ, ಮನೆಯ ಒಂದು ಆಚರಣೆ, ಮನೆಯಲ್ಲಿ ನಾವು ಮಾಡ್ಕೋತೀವಿ. ಅದೇನು ಪದ್ಧತಿ ಇದೆ ಅದಂತೆ ನಾವು ಮಾಡಿಕೊಂಡು ಮುಂದುವರಿತೀವಿ. ಆಚೆ ಸಂಸದರ ಕೆಲಸ ಏನಿದೆ ಅದು ಜನರ ಪ್ರತಿನಿಧಿಯಾಗಿ ಕೆಲಸ ಆಗಬೇಕಾಗಿರೋಂಥದ್ದು. ಅದಕ್ಕೂ ಇದಕ್ಕೂ ನಿಜಕ್ಕೂ ಏನು ಸಂಬಂಧ ಇಲ್ಲ. ಯಾವ ರೀತಿ ಬೇರೆಯವ್ರದ್ದು ಕೂಡ ಮನೆಯಲ್ಲಿ ಒಂದು ಪೂಜಾ ಏನಾದರೂ ವಿಧಾನಗಳು ಇರುತ್ತೆ, ಅವ್ರು ಯಾವ ರೀತಿ ಮಾಡಿಕೊಂಡು ಅವ್ರ ಕೆಲಸ ಮಾಡ್ಕೋತಾರೆ ಅದೇ ರೀತಿ ನಾವು ಮಾಡಿಕೊಂಡು ಒಂದು ಹೆಚ್ಚಿನ ಒಂದು ಸ್ಥಾನಮಾನ ಸಿಕ್ಕಿದೆ. ಅಂದರೆ ಇದು ತಮ್ಮ ಏನು ಸಂಸದರ ಕೆಲಸನೂ ಕೂಡ ಇದೆ. ಆದರೆ ದಸರಾ ಏನು ಆಚರಣೆಗೆ ಅದಕ್ಕೇನು ಸಂಬಂಧ ಇಲ್ಲವೇ ಇಲ್ಲ. ಅದರಲ್ಲಿ ಏನು ಬದಲಾವಣೆ ಇರೋ ಸಾಧ್ಯತೆ ಇಲ್ಲ. ಸರ್, ನೀವು ವಿದೇಶದಲ್ಲಿ ಓದಂಥವ್ರು, ದತ್ತು ಸ್ವೀಕಾರ ಆಗುತ್ತೆ, ಯುವರಾಜರಾಗ್ತೀರಾ, ಮಹಾರಾಜರಾಗ್ತೀರಾ. ಹಾಗೆ ಇಲ್ಲಿನ ಆಚರಣೆಗಳಾಗಿರ್ಬೋದು, ಇಲ್ಲಿನ ಸಂಸ್ಕೃತಿ ಆಗಿರ್ಬೋದು, ಮಹಾರಾಜರು ಫ್ಯಾಮಿಲಿ ಅಂತ ಬಂದಂಥ ಸಂದರ್ಭದಲ್ಲಿ ಗತ್ತು, ಗಾಂಭೀರ್ಯತೆ, ಆ ಆಚರಣೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಎಲ್ಲ ದೊಡ್ಡ ಜವಾಬ್ದಾರಿಗಳು ನಿಮಗಿರುತ್ತೆ. ಅದನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಂಡ್ರಿ ಸರ್? ಯಾಕೆಂದರೆ ಇದೊಂದು ರೀತಿಯಾದಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ. ಅದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಕರ್ತವ್ಯ ಆಗಿ ನಾವು ಕಲೀಲೇಬೇಕಾಗಿದೆ. ಅದು ಕಲಿತು ನಾವು ಇವಾಗ ಆಗಿದೆ. ಸೊ ಅದು ಪದ್ಧತಿ ಏನಿದೆ ಅದನ್ನ ಅನುಸರಿಸ್ತಾ ಮುಂದುವರಿತಾ ಬಂದಿದ್ದೀವಿ. ಏನಿದೆ, ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಇದು ಏನು ಬಂದಿರುವಾಗ ನೀವು ಏನು ಸಿಂಬಾಲಿಸಮ್ ಇದೆ, ಅದರ ಏನು ಅರ್ಥ, ಅದು ಏನಕ್ಕೆ ಬಂದಿದೆ, ಅದ್ರ ಹಿಂದೆ ಇರುವಂಥದ್ದು ಇತಿಹಾಸ, ಯಾವ ರೀತಿ ಆಚರಣೆ ಮಾಡಬೇಕು, ಏನಕ್ಕೆ ಮಾಡ್ತೀವಿ, ಅದೆಲ್ಲನೂ ಅರ್ಥ ಆದರೆ ಅದು ನಿಮಗೆ ಗೊತ್ತಾಗ್ಬಿಡ್ತದೆ. ಮತ್ತು ಅದು ಅರಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಇದು ನಡೀತಾ ಬಂದಿದೆ. ಸುಮಾರು 40 ವರ್ಷ ಈ ದಸರಾ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಅವ್ರು ಸಂಪೂರ್ಣವಾಗಿ ಏನೇನಾಗಬೇಕು, ಏನಾಗಬಾರ್ದು ಗೊತ್ತಿದೆ ಅವ್ರಿಗೆ. ಅವ್ರ ಅನುಭವದೊಂದಿಗೆ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಅಲ್ಲ, ನೀವು 2015 ಅಂದರೆ ಕಂಪ್ಲೀಟಾಗಿ ಮಹಾರಾಜರಾಗಿ ಈ ಒಂದು ಸೇವೆಯಲ್ಲಿ ಭಾಗಿಯಾಗ್ತಿದ್ದೀರಾ. ದಸರಾದಲ್ಲಿ ಮೇಯ್ನಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಏನಾದರೂ ಈ ಒಂದು ಪದವಿಯನ್ನು, ಅಂದರೆ ಈ ಮಹಾರಾಜರ ಆಗಿ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಫಸ್ಟ್ ಆತಂಕ ಇತ್ತಾ? ಹೇಗೆ ನಿರ್ವಹಿಸೋದು, ಹೇಗೆ ಆ ಜವಾಬ್ದಾರಿ ಇದ್ದೇ ಇರುತ್ತೆ. ಏನೇ ಇರಲಿ ಆತಂಕ ಒಂದು ರೀತಿ ಇದ್ದೇ ಇರುತ್ತೆ. ಆದರೆ ಅದು ಜೀವನದಲ್ಲಿ ನಾವು ಏನೇ ಸಂಕಷ್ಟಗಳಿರ್ಬೋದು, ಇಂಥ ಒಂದು ಹೊಸ ಜವಾಬ್ದಾರಿ ಇರ್ಬೋದು, ಏನೇ ಇರಲಿ ಅದು ನಾವು ಅದನ್ನ ಫೇಸ್ ಮಾಡಲೇಬೇಕು. ಸವಾಲಂತ ತೊಗೊಂಡು ನಾವು ಫೇಸ್ ಮಾಡಿಕೊಂಡು ನಾವು ಮುಂದುವರಿಬೇಕು. ಇದರಲ್ಲಿ ಅರಮನೆಯಲ್ಲಿ ನಮ್ಮ ತಾಯಿಯವರು ಏನು ಅವರ ಅನುಭವ ಇತ್ತು, ಅವ್ರು ಅಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದರು. ಸೊ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ನಮಗೆ. ಅದು ಮುಂದುವರಿತಾ ನಾವು ಹೋಗ್ತೀವಿ. ಈಗಲೂ ಕೂಡ ಅದೇ ಹೋಗ್ತೀವಿ. ಅದು ಯಾವುದೇ ರೀತಿಯದ್ದು ಸಂಸದರ ಒಂದು ಕೆಲಸನೂ ಕೂಡ ನಮ್ಮ ಇಲ್ಲಿ ಸ್ಥಳೀಯ ನಾಯಕರು ಇದ್ದಾರೆ,
ರಾಜ್ಯ ನಾಯಕರುಗಳಿದ್ದಾರೆ, ರಾಷ್ಟ್ರದಲ್ಲಿರುವಂಥ ನಾಯಕರು ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನ, ಅವರ ಸಲಹೆಯೊಂದಿಗೆ ನಾವು ಕೂಡ ಈ ಕೆಲಸದಲ್ಲೂ ಕೂಡ ಏನೇನು ಮಾಡಬೇಕು ಕರ್ತವ್ಯ ಅಂತ ನಾವು ಮಾಡ್ತೀವಿ. ಅರಸರು ಅಂದ್ರೇ ಒಂದು ಇತಿಹಾಸ. ಜನಸಾಮಾನ್ಯರಿಗೆ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕು ಅನ್ನುವಂಥ ತುಂಬ ಕುತೂಹಲ ಇರುತ್ತೆ. ಅಂಥದ್ರಲ್ಲಿ ನಿಮ್ಮದೇ ಒಂದು ಇತಿಹಾಸ ಇರುವಂಥ ಹಿನ್ನೆಲೆಯಲ್ಲಿ ಆ ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೇಳ್ಕೊಳ್ಬೇಕು ಅಂತ. ಅದರ ಜೊತೆಗೆ ನೀವು ವೇದ, ಉಪನಿಷತ್ತುಗಳು, ಹಾಗೆ ಸಾಕಷ್ಟು ಈ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳೋದಾದರೆ ಅಂತ. ಅದು ಯಾವಾಗಲೂ ಇದ್ದೇ ಇರ್ತು. ಧರ್ಮದ ವಿಚಾರದಲ್ಲಿ ಅದು ಯಾವತ್ತೂ ನಾವು ಅದಕ್ಕೆ ಅಂತ್ಯ ಇಲ್ಲ. ಕಲಿಯುವಂಥದ್ದು ಇಡೀ ಜೀವನದಲ್ಲಿ ಜ್ಞಾನದ ಮಾರ್ಗ ಮೇಲೆ ಹೋಗಬೇಕಾಗಿರೋದು ಧರ್ಮದ ಒಂದು ಉದ್ದೇಶ, ಧರ್ಮದ ಒಂದು ಅದು ಪ್ರಕ್ರಿಯೆನೇ. ಸೊ ಅದಕ್ಕಾಗಿ ನಾವು ನಿರಂತರವಾಗಿ ಕಲಿತಾ ಇರ್ತೀವಿ. ಆದರೆ ನಮಗೆ ಏನು ಗೊತ್ತಾಗಬೇಕು ಅಂದರೆ ಈ ಒಂದು ಆಚರಣೆಗೆ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ ಅದು ಗೊತ್ತಾಗಿದೆ. ಅದಕ್ಕಿಂತ ಹೆಚ್ಚಾಗೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಬರೋ ವರ್ಷಗಳಲ್ಲಿ ನಿರಂತರವಾಗಿ ನಾವು ಕಲಿತಾ ಹೋಗ್ತಾ ಇರ್ತೀವಿ. ಕಲಿಯುವಂಥದ್ದು ಯಾವತ್ತೂ ನಿಲ್ಲಲ್ಲ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಕೂಡ ಅದೇ ಅಂತೆ ನಾವು ಕೆಲಸವನ್ನು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಬರುವಂಥ ಸಂದರ್ಭದಲ್ಲಿ ಈಗ ಮೈಸೂರು ಅರಸರು ಅಂತ ಬಂದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಬಂದಾದಮೇಲೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು 4 ಬಾರಿ ಸಂಸದರಾಗಿದ್ದಂಥವ್ರು, ರಾಜಕಾರಣಕ್ಕೆ ಬಂದಂಥವ್ರು. ಇದು ಯಾವುದೂ ಕೂಡ ಹೊಸದಲ್ಲ. ನಿಮಗೆ ಈ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ಅಂದರೆ ಯಾರು ಅಪ್ರೋಚ್ ಮಾಡಿದ್ರು ಈಗ ಇಂಥದ್ದೇ ಪಕ್ಷದಲ್ಲಿ ನಿಂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ? ನಿಮ್ಗೆ ಆ ಇಂಟ್ರೆಸ್ಟ್ನ ಮುಖಾಂತರ BJPಗೆ ಹೋಗಬೇಕು ಅಂಥದ್ದು, ಹಾಗೆ ಅವ್ರು ಅಪ್ರೋಚ್ ಮಾಡಿ ನೀವು ಟಿಕೆಟ್ ಕೊಡ್ತೀವಿ, ಯಾಕೆಂದರೆ ಇಲ್ಲಿ ಹಾಲಿ ಸಂಸದರಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ? ಪಕ್ಷದಿಂದ ನಮ್ಮನ್ನ ಆಯ್ಕೆ ಮಾಡಿದ್ರು. ನಾವೆಲ್ಲರೂ ಏನು ಟಿಕೆಟ್ಗೆ ಆಕಾಂಕ್ಷಿಗಳು. ಅವರು ಹೇಳಿ ಕಳಿಸಿದ್ರು, ಇದು ಏನು ಈ ಥರ ಆಗ್ಬೋದು ಅಂತ, ನೀವು ಆಕಾಂಕ್ಷಿಗಳು ಆಗಿದ್ದೀರಾ ಅಂತ, ನೀವು ಒಪ್ಕೋತೀರಾ ಅಂತ ಟಿಕೆಟ್ ಬಂದರೆ ಅಂದರೆ ನಾನು ಹೌದು ಅಂತ ಹೇಳಿದ್ರೆ. ಯಾಕಂದರೆ ನಮಗೆ ಇದು ಬರೋ ಒಂದು ಹಿಂದೆ 1 ವರ್ಷದಲ್ಲಿ ನಮಗೆ ಭಾಳಷ್ಟು ಆಸಕ್ತಿ ಇತ್ತು. ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಬೇಕಂದ್ರೆ ಇದು ಬರೀ ರಾಜಕೀಯ ಒಂದು ವೃತ್ತಿ ಜೀವನ ಪ್ರಾರಂಭ ಆದ್ರೇ ಆಗುವಂಥದ್ದು. ಅದರ ಜೊತೆಗೆ 8 ವರ್ಷ ನಾನು ಇಲ್ಲಿ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಅನೇಕ ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಬಂದಿದ್ದೆ. ರಾಜಕೀಯವಾಗಿ ನಾವೇನು ಮಾಡಬೇಕು ಅಂತ ನಾನು ಬೇಕಾದಷ್ಟು ಸತಿ ಹೇಳಿದೆ, ಏನೋ ಆಸಕ್ತಿ ಇಲ್ಲ ಅಂತ. ಆದರೂ ಸಹ ನಮ್ಮ ಅಭಿಪ್ರಾಯಗಳು, ನಮ್ಮ ಆಕಾಂಕ್ಷೆಗಳು ಬದಲಾಯಿಸ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ನಾನು ನಮ್ಮ ಅವ್ರ ಕಡೆಯಿಂದ ಸೂಚನೆ ಬಂದಿತ್ತು, ಒಂದು ಸ್ವಲ್ಪ ನಾವು ಕೂಡ ಮೌನವಾಗಿರಬೇಕು ಅಂತ. ಅದಕ್ಕೆ ನಾನೇ ಇದ್ದೆ. ಅವರ ತೀರ್ಮಾನ ಮಾಡ್ತಾರೆ, ಅದಕ್ಕಾಗಿ ನಾನಿದ್ದೆ. ನಿಮಗೆ ಮುಂಚೆಯಿಂದಲೂ ಇಂಟ್ರೆಸ್ಟ್ ಇತ್ತು ರಾಜಕೀಯಕ್ಕೆ? ಎಲ್ಲರೂ ಪೊಲಿಟಿಕಲಿ ಆಸಕ್ತಿ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಪೊಲಿಟಿಕ್ಸಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಸುದ್ದಿ ಏನೇನು ಆಗ್ತಾ ಇದೆ ಅಂತ ಎಲ್ಲರಲ್ಲೂ ಇದ್ದೇ ಇದೆ. ಆದರೆ ನೀವು ರಾಜಕಾರಣಿಗಳಾಗಿ ಜನರ ಪ್ರತಿನಿಧಿಗಳಾಗುವಂಥದ್ದು ಆಸಕ್ತಿ ಇದೆಯೋ ಇಲ್ಲೋ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಅದು ನಾನು ಹೇಳಿದ್ದೀನಿ ಬೇಕಾದಷ್ಟು ಸತಿ. ಕಳೆದ 1 ವರ್ಷದಲ್ಲಿ ಆ ಒಂದು ಆಸಕ್ತಿ ಜಾಸ್ತಿ ಆಗ್ತಾ. ಒಂದೊಂದು ಪಕ್ಷದ್ದು ಒಂದೊಂದು ರೀತಿಯಾದಂಥ ಸಿದ್ಧಾಂತಗಳಿದೆ. ಇಂಥದ್ದೇ ಪಕ್ಷವನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಆ ರೀತಿಯಾದಂಥ ಸಿದ್ಧಾಂತಗಳು ನಮ್ಮಲ್ಲಿರ್ತವೆ ಅನ್ನುವಂಥ ಕಾರಣಕ್ಕೆ ನಿಮ್ಗೆ BJP ಇಷ್ಟ ಆಗಿದ್ದು ಯಾಕೆ, ಅಪ್ರೋಚ್ ಆಗಿದ್ದು ಯಾಕೆ ಅಂತ? ನಾನಿದು ಬೇಕಾದಷ್ಟು ಸತಿ ಹೇಳಿದ್ದೀನಿ, ಚುನಾವಣೆ ಟೈಮಲ್ಲೇ ಹೇಳಿದೆ. ನಮ್ಮ ಸಿದ್ಧಾಂತ ಏನಿದೆ ಮತ್ತು ಕಳೆದ 10 ವರ್ಷದಲ್ಲಿ ಯಾವ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶ ಆರ್ಥಿಕವಾಗಿ ಸಮಾಜ ಪರಿವರ್ತನೆ ಮಾಡಿದ್ದಾರೆ, ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಇದೆಲ್ಲನೂ ಕೂಡ ನಮಗೆ ಸ್ಫೂರ್ತಿ. ಮತ್ತು ನಮ್ಮ ಸಿದ್ಧಾಂತ ಏನಿದೆ, ತತ್ವ ಸಿದ್ಧಾಂತಗಳು ಏನಿದ್ದಾವೆ, ಅದು ಯಾವತ್ತೂ ಈ ಕಡೆಗೇ ಒಂದು ರೀತಿ ಒಲವು ಇತ್ತು. ಸೊ ಅದಕ್ಕಾಗಿ ನಾನು ಯಾವತ್ತೂ ನಮ್ಗೆ ಗೊತ್ತಿತ್ತು, ಇದು ರಾಜಕೀಯಕ್ಕೆ ಬಂದರೆ ಅದು ಈ ಭಾಜಪಾ ಮೂಲಕನೇ ಆಗುವಂಥದ್ದು ಕೆಲಸ. ಆ್ಯಕ್ಚುಲಿ ಅರಸು ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದ್ರಿ. ಸೈಲೆಂಟಾಗಿ ಬಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆದ್ರಿ. ಬಿಫೋರ್ ಎಲೆಕ್ಷನ್ ಒಂದು ರೀತಿಯಾದಂಥ ಒತ್ತಡ ಇತ್ತು, ಆಫ್ಟರ್ ಎಲೆಕ್ಷನ್ ಸಹಜವಾಗಿ ಒಂದು ರೀತಿಯಾದಂಥ ಒತ್ತಡ ಅಂತೂ ಇದ್ದೇ ಇರುತ್ತೆ. ಈ ವಾತಾವರಣವನ್ನು ನೋಡ್ತಾ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ ಇದು? ನಮ್ಮ ಕರ್ತವ್ಯವನ್ನು, ಹೊಸ ಕರ್ತವ್ಯಗಳು ಬಂದುವಾಗ ಯಾವತ್ತೂ ಏನೋ ಒಂದು ಒತ್ತಡ ಇದ್ದೇ ಇರುತ್ತೆ. ಅದು ನಾವು ಸ್ವೀಕರಿಸ್ಕೊಂಡು ಮುಂದುವರಿಬೇಕಾಗಿದೆ. ನಮಗೆ ಯಾವತ್ತೂ ಹಿಂದೆನೂ ಕೂಡ ನಮಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ, ಈ ಕಡೆ ಆ ಕಡೆ ಹೋಗೋದು ಮಾಡೋದು ಎಲ್ಲ. ಈಗಲೂ ಸಹ ಇನ್ನೂ ಹೆಚ್ಚಾಗಿ ನಮಗೆ ಅಷ್ಟೊಂದು ಫ್ರೀಡಮ್ ಇಲ್ಲ. ಸೊ ಅದೇನಿದೆ ನಾವು ಮಾಡ್ಕೊಂಡು ಹೋಗ್ತೀವಿ, ಅಷ್ಟಷ್ಟು ನಮ್ಮ ಧ್ಯಾನ ಅಲ್ಲಿ ಇಲ್ಲವೇ ಇಲ್ಲ. ನಾವು ನಮ್ಮ ಕೆಲಸದ ಮೇಲೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಾದರೂ ಸಂಸದರಲ್ಲಿ ಕೆಲಸ ಭಾಳಷ್ಟು ಕಡಿಮೆ ಇಲ್ಲ, ಜಾಸ್ತಿನೇ ಇದೆ. ಭಾಳ ದೊಡ್ಡ ಕ್ಷೇತ್ರ ಇದು, ವಿಸ್ತಾರವಾದಂಥ ಪ್ರವಾಸ ನಿರಂತರವಾಗಿ ಮಾಡ್ತಾ ಇರಬೇಕು. ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಜಾಸ್ತಿ ಇದ್ರ ಮೇಲೆ ಧ್ಯಾನ ಇಟ್ಕೊಳ್ಳಿ. ಮೈಸೂರು ಸಂಸ್ಥಾನ ಅಂದರೆ, ಮೈಸೂರಿನ ಅರಸರು ಅಂದರೆ ಯಾವಾಗ್ಲೂ ಪ್ರಜೆಗಳಿಗೋಸ್ಕರ
ಪ್ರಜೆಗಳ ಹಿತಾಸಕ್ತಿ ಕ್ಷೇಮಾಭಿವೃದ್ಧಿಗೋಸ್ಕರ ಹಾಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇನ್ನೂ 1000 ವರ್ಷಗಳು ಹೋದರೂ ಕೂಡ ಅದನ್ನು ಮರಿಲಿಕ್ಕಾಗಿಲ್ಲ. ಆ ರೀತಿಯಾದಂಥ ಕೊಡುಗೆಗಳು ಇರುವಂಥದ್ದು, ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಕೊಡುಗೆಗಳು. ಅದು ಈಗ ಮೈಸೂರು ಆ ರೀತಿಯಾಗಿ ಹೆಮ್ಮೆ ಪಡುವಂತಹ ಒಂದು ರಾಜ ವಂಶಸ್ಥರಾಗಿರುವಂಥವ್ರು ನೀವು ಕೂಡ. ಈಗ ಮೈಸೂರು ಅರಸರಾಗಿ ಇನ್ನೂ ಯಾವುದಾದ್ರೂ ಒಂದು ಕೊಡುಗೆಗಳನ್ನು ಮೈಸೂರಿನ ಸಂಸ್ಥಾನದ ಮುಖಾಂತರ ಕೊಡಬೇಕು ಅನ್ನುವಂಥ ಯೋಚನೆ ಏನಾದರೂ ಇದೆಯಾ? ಇಲ್ಲ, ಅರಮನೆಯಿಂದ ಭಾಳಷ್ಟು ಏನು ಟ್ರಸ್ಟ್ಗಳಿದ್ದಾವೆ, ಪ್ರತಿಷ್ಠಾನಗಳಿದ್ದಾವೆ. ಅದನ್ನು ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದೆ. ಅದು ಇನ್ನೂ ಮಾಡ್ತಾ ಹೋಗ್ತೀವಿ ಮುಂದೆ. ಇದು ಸಂಸದರ ರೂಪ ಏನಂದರೆ ಅದು ಸೇವೆ ಅಷ್ಟೇ. ಅದು ನಾವು ಏನು ಜನರು ಏನು ತೆರಿಗೆ ಕಟ್ತಾ ಇದ್ದಾರೆ, ಆ ತೆರಿಗೆ ಕಟ್ಟಿರುವಂಥದ್ದು ಹಣ ನಾವು ಉಪಯೋಗಿಸ್ಕೊಂಡು ಒಳ್ಳೆ ಪ್ರಾಜೆಕ್ಟ್ ಕೊಡ್ತಾಯಿದ್ದೀವಿ. ಅಂದರೆ ಜನರ ತೆರಿಗೆ ಅವ್ರಿಗೇ ಒಳ್ಳೆಯದಾಗುವಂಥದ್ದು ಕೆಲಸಕ್ಕಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಇದು ನಮ್ಮ ಕರ್ತವ್ಯ. ಅದಕ್ಕಾಗಿ ಅವರು ಮತದ ಮೂಲಕ ನಮ್ಮನ್ನ ಆಯ್ಕೆ ಮಾಡ್ತಾರೆ. ನಾವು ಕೂಡ ಆಯ್ಕೆ ಮಾಡಿದ ನಂತರ ಅವ್ರ ಪ್ರತಿನಿಧಿಯಾಗಿ, ಜವಾಬ್ದಾರಿಯುತ ಒಂದು ಪ್ರತಿನಿಧಿಗಳಾಗಿ ನಾವು ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ. ಅದು ಅವ್ರದ್ದೇ ಕೊಡುಗೆ, ಜನರ ಕೊಡುಗೆ. ನಮ್ಮನ್ನ ಆಯ್ಕೆ ಮಾಡಿದರೆ ನಮಗೆ ಅದು ಒಂದು ಗೌರವ ಮತ್ತು ನಮಗೆ ಒಂದು ನೀಡಿರೋವಂಥದ್ದು ಒಂದು ನಿಜವಾಗ್ಲೂ ಅವರ ಆಶೀರ್ವಾದ. ಸೊ ಅದರಿಂದ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಅವ್ರ ಕೈಯಿಂದಾನೇ ಆಗಿರುವಂಥದ್ದು ಕೆಲಸ. ನಾವೀಗ 21st ಸೆಂಚುರಿಲಿದ್ದೀವಿ. ಸೋಷಿಯಲ್ ಮೀಡಿಯಾ ಜಮಾನ, ಎಲ್ಲ ಕಡೆನೂ ಕೂಡ ನಿರೀಕ್ಷೆಗಳಿರ್ತವೆ. ಅದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೂಡ ಮಾಡಲಾಗುತ್ತೆ. ಪ್ರತಿಯೊಂದು ಕೆಲಸಗಳಾಗಲಿ ಅಥವಾ ಎಲ್ಲೇ ಎಡವುಗಳಾಗಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ಅಥವಾ ಇದು ಸರಿ ಇದು ತಪ್ಪು ಅಂತಲೂ ಕೂಡ ಹೇಳಲಾಗುತ್ತೆ. ನೀವು ಇಂತಹ ಜಮಾನದಲ್ಲಿ ಜನರನ್ನು ರೀಚ್ ಆಗುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಅಪ್ರೋಚ್ ಮಾಡ್ತಾ ಇದ್ದೀರಿ? ನಮ್ಮದು ಎಲ್ಲ ಸಾಮಾಜಿಕ ಜಾಲತಾಣದ ಎಲ್ಲ ಖಾತೆಗಳಿದ್ದಾವೆ. ಅದೆಲ್ಲನೂ ಕೂಡ ನಿರಂತರವಾಗಿ ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಚಟುವಟಿಕೆ ಏನಿದೆ, ಮೀಟಿಂಗ್ಗಳು ಏನಿದ್ದಾವೆ, ಕ್ಷೇತ್ರದ ಅಭಿವೃದ್ಧಿಗಾಗಿ ಏನೇನು ಕೆಲಸಗಳು ಮಾಡ್ತಾಯಿದ್ದೀವಿ, ಜನರ ಸೌಲಭ್ಯಗಳನ್ನು ನೀಡೋಕ್ಕಾಗಿ ಏನೇನು ಕೆಲಸಗಳು ಮಾಡ್ತಾಯಿದ್ದೀವಿ, ಅದು ನಿರಂತರವಾಗಿ ಪೋಸ್ಟ್ ಮಾಡ್ತಾರೆ ಅವರು. ಅದು ಬಿಟ್ಟರೆ ನಮ್ಮದು ಕೂಡ ಸಂಪರ್ಕಿಸಲು ಜನರು ಇಲ್ಲಿ ಸುಲಭವಾಗಿ ಇಲ್ಲಿ ಆಚೆ ಕಚೇರಿಯಲ್ಲೂ ಕೂಡ ಸಮಯವನ್ನು ಕೊಡ್ತೀವಿ. ಬೆಳಗ್ಗೆ ಅಥವಾ ಸಾಯಂಕಾಲ ನಾವು ಯಾವಾಗ ಫ್ರೀ ಇದೆ ಅದ್ರ ಮೇಲೆ ಅವಲಂಬಿಸ್ತದೆ. ಮತ್ತು ಅದ್ರ ಜೊತೆಗೆ ನಮಗೆ ಇಡೀ ಕ್ಷೇತ್ರವನ್ನು ಪ್ರವಾಸ ಮಾಡ್ತಾಯಿದ್ದೀವಿ. ಅಂದರೆ ಗ್ರಾಮಕ್ಕೆ ಹೋಗಿ ಅಲ್ಲಿಯೇ ನಿಮ್ಮ ಸಮಸ್ಯೆಗಳು, ಸಂಕಷ್ಟಗಳನ್ನು ಸ್ವೀಕರಿಸಿ, ಅಂದರೆ ಅರ್ಜಿ ಮೂಲಕ ಸ್ವೀಕರಿಸಿ ಅದನ್ನು ನಾವು ಯಾವ ರೀತಿ ಪರಿಹರಿಸ್ಬೋದು ಅಂತ ನಾವು ಕೂಡ ಅಲ್ಲೇ ಸಲಹೆ ಕೊಟ್ಟು ನಂತರ ನಾವು ಸೂಕ್ತ ಅಧಿಕಾರಿಗಳ ಜೊತೆಗೆ ಏನು ಕ್ರಮ ತಗೋಬೇಕು ಅದನ್ನ ತಗೋತೀವಿ. MP ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೂ ಮುಂಚೆ ಕೆಲವರು ಆರೋಪವನ್ನು ಮಾಡ್ತಾ ಹೋದರು. AC ರೂಮಲ್ಲಿ ಇರ್ತಾರೆ ಅವರು, ಜನರ ಮಧ್ಯೆ ಬರ್ಲಿಕ್ಕೆ ಆಗೋದಿಲ್ಲ, ನೀವು ಅರಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಬೇಕಾಗತ್ತೆ, ಕಾರ್ಯಕರ್ತರ ಕೈಗೆ ಸಿಗೋದಿಲ್ಲ, ಜನರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸೋದಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ರು. ಆ ಆರೋಪಗಳಿಂದ ದೂರ ಇರಬೇಕು ಅಥವಾ ಆ ಆರೋಪಗಳಿಗೆ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ಕೆಲಸಗಳ ಮುಖಾಂತರ ಹೇಗೆ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಅದೇನು ಆರೋಪಕ್ಕೆ ನಾನು ಉತ್ತರ ಕೊಡುವಂಥದ್ದೇನು ಅವಶ್ಯಕತೆ ಇಲ್ಲ. ನನ್ನ ಕೆಲಸನೇ ಅದಕ್ಕೆ ಸಾಕ್ಷಿ ಆಗುತ್ತೆ. ನಾನೇನು ಆವಾಗಲೂ ಸಹ ನಾನು ಯಾವಾಗಲೂ ಜನರಿಗೆ ನಾವು ಯಾವತ್ತೂ ಲಭ್ಯವಿದ್ರಿ, ಅದು ಬರೀ ಅರಮನೆಗೆ ಬರುವಂಥದ್ದು ಅವಶ್ಯಕತೆ ಇತ್ತು. ಈಗ ನಾವು ಆಚೆನೇ ಕಚೇರಿಯನ್ನು ತೆಗ್ದಿದ್ದೀವಿ ಮತ್ತು ನಿರಂತರವಾಗಿ ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಅದೇನು ಹವಾನಿಯಂತ್ರಣ ಕೊಟ್ಟು ಇರ್ಬೋದು, ನಿಮಗೂ ಕೂಡ ಅಲ್ಲೂ ಕೂಡ ನಿಮಗೆ ಬಾಗಿಲು ತೆಗ್ದಿದೆ, ಆಚೆ ಬಂದು ಬಿಸಿಲಲ್ಲೂ ಕೂಡ ನಿಮಗೆ ಬಿಸಿಕುವಂಥದ್ದು ಅಲ್ಲೂ ಕೂಡ ನಾವು ಲಭ್ಯವಿರ್ತೀವಿ. ಆದರೆ ಏನು ವ್ಯತ್ಯಾಸ ಇಲ್ಲ. ಇದು ನಮ್ಮ ಕರ್ತವ್ಯ, ನಾವು ಮಾಡಬೇಕಾಗಿರುವಂಥದ್ದು ಕೆಲಸ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಿಮಗಿರುವಂಥ ದೂರದೃಷ್ಟಿ, ಏನು ಕನಸುಗಳನ್ನು ಕಂಡಿದ್ದೀರಾ? ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಒಂದು ಅಪ್ರೋಚ್ ಮಾಡ್ತಾ ಇದ್ದೀರಾ ಅಂತ? ಭಾಳಷ್ಟು ಕೆಲಸ ಇದೆ ಕ್ಷೇತ್ರದಲ್ಲಿ. ನಮ್ಮ ಏನು ಹೆದ್ದಾರಿ ಇದು ಶ್ರೀರಂಗಪಟ್ಟಣದಿಂದ ನಮ್ಮ ಕುಶಾಲನಗರಕ್ಕೆ ಹೋಗಬೇಕಾಗಿರುವಂಥದ್ದು ಹೆದ್ದಾರಿ ಇದೆ. ಅದರದ್ದು ಕೆಲಸಗಳು ನಡೀತಾ ಇದ್ದಾವೆ. ಆಕ್ವಿಸಿಷನ್ ಪ್ರೋಸೆಸ್ ನಡೀತಾ ಇದೆ. ನಂತರ ಅದು ಹ್ಯಾಂಡ್ ಓವರ್ ಆಗಿದ ನಂತರ ಅದು ಹೈವೇ ಇದು ನಿರ್ಮಾಣ ಆಗಬೇಕಾಗಿದೆ. ಬೆಳಗೋಳದಿಂದ ಕುಶಾಲನಗರ್ಗೆ ಆಗಬೇಕಾಗಿರುವಂಥದ್ದು ರೈಲ್ವೆ ಲೈನ್ ಇದೆ, ಅದು DPR ಪ್ರೋಸೆಸ್ಸಲ್ಲಿ ಇನ್ನೂ ಇದೆ. ಅದನ್ನು ಕೂಡ ನಾವು ಮುಂದುವರಿಬೇಕಾಗಿದೆ. ರೈಲ್ವೆದು ಇನ್ನೊಂದು 3 ಪ್ಲ್ಯಾಟ್ಫಾರ್ಮು ಸೇರಿಸಬೇಕಾಗಿದೆ. ರೈಲ್ವೆ ಒಂದು ಹೊಸ, ಅಂದರೆ ಹಿಂಭಾಗದಲ್ಲಿ ಅದಕ್ಕೆ ಅನುಕೂಲ ಆಗೋಂಗೆ ಒಂದು ಸ್ಟೇಷನು ಬರಬೇಕಾಗಿದೆ. ಅಂದರೆ ಅದೇ ಮೇನ್ ಸ್ಟೇಷನ್ನೇ, ಬಟ್ ಅದಕ್ಕೆ ಹಿಂದೇನು ಕೂಡ ಆ ಪ್ಲ್ಯಾಟ್ಫಾರ್ಮ್ಗಳು ಅನುಕೂಲ ಆಗೋಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಬರಬೇಕಾಗಿದೆ. ಅದರದ್ದು ಅಭಿವೃದ್ಧಿ ಆಗಬೇಕಾಗಿದೆ ರೈಲ್ವೆದು. ನಂತರ ನಮ್ಮ ಕೊಡಗು ಕ್ಷೇತ್ರದಲ್ಲೂ ಬೇರೆ ಬೇರೆ ಮಾನವ ವನ್ಯಜೀವಿ ಸಂಘರ್ಷಗಳಿದ್ದಾವೆ. ಅದನ್ನು ಕೂಡ ಪರಿಹರಿಸೋದಕ್ಕಾಗಿ ಪ್ರಪೋಸಲ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಏನು ಮದಿಕೇರಿಯಿಂದ ಕುಟ್ಟಾಗಿ ಹೋಗುವಂಥದ್ದು ಹೈವೇ ಇದೆ, ಅದನ್ನು ಕೂಡ ಮೇಲ್ದರ್ಜೆ ಮಾಡಿ ಅದನ್ನು ನಾವು ಒಂದು ರೀತಿ ಅಪ್ಗ್ರೇಡ್ ಮಾಡಬೇಕಾಗಿದೆ. ಕೊಡಗುಲ್ಲಿ ಏನು ಕಾಫಿ ಬೆಳೆಗಾರರ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ಅದನ್ನು ಕೂಡ ನಾವು ಪದೇ ಪದೇ ಬಗೆಹರಿಸುವಂಥದ್ದು ಕೆಲಸ ಮಾಡಬೇಕಾಗಿದೆ. ಹುಣಸೂರು ಮತ್ತು ಪಿರಿಯಾಪಟ್ಟಣದಲ್ಲಿ
ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆಗಳಿದ್ದಾವೆ, ಅದನ್ನು ಕೂಡ ನಾವು ಪದೇ ಪದೇ ಬಗೆಹರಿಸುವಂಥದ್ದು. ಅವರು ಏನು ಆಕಾಂಕ್ಷೆಗಳಿದ್ದಾವೆ, ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಪದೇ ಪದೇ ಟೊಬ್ಯಾಕೋ ಬೋರ್ಡ್ ಜೊತೆ ವ್ಯಕ್ತಪಡಿಸುವಂಥದ್ದು ಕೆಲಸ ಮಾಡಬೇಕಾಗಿದೆ. ಲಿಸ್ಟ್ ಎಲ್ಲ ರೆಡಿ? ಅದು ಲಿಸ್ಟ್ ಏನು ರೆಡಿ ಇಲ್ಲ. ಇದು ನೀವು ಪ್ರವಾಸ ಮಾಡಿದ ತಕ್ಷಣ ಇದು ಎಲ್ಲನೂ ಗೊತ್ತಾಗುತ್ತೆ. ಮತ್ತು ನಾವು ಏನು ಪೇಪರ್ ಓದಿದ ತಕ್ಷಣವೇ ಇದೆಲ್ಲ ಗೊತ್ತಾಗಿರ್ಬೇಕು ಜನರಿಗೆ. ನೀವು ಸಮಾಜದಲ್ಲಿ ಪ್ರಜೆಗಳಾಗಿ ಎಲ್ಲ ಸಮಸ್ಯೆಗಳು ಇಲ್ಲೇ ಇರೋ ಕಾರಣಕ್ಕಾಗಿ ಇದೆಲ್ಲನೂ ಗೊತ್ತಿದೆ ನಮಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೈಸೂರು ಏನು ಏರ್ಪೋರ್ಟ್ ಇದೆ ಅದರ ಅಭಿವೃದ್ಧಿ ಆಗಬೇಕಾಗಿರೋದು ಭಾಳ ಮುಖ್ಯ. ಅದು ವಿಸ್ತರಣೆ ನಿಧಾನ ಅಂತ ರಾಜ್ಯ ಸರ್ಕಾರದಲ್ಲಿ ಆಕ್ವಿಸಿಷನ್ ಪ್ರಾಸೆಸ್ಸಲ್ಲಿ ಇದೆ. KIDB ಮೂಲಕ ಅದು ಆಗಬೇಕಾಗಿದೆ. ನಾವು ಕೂಡ KIDB ಅಧಿಕಾರಿಗಳ ಜೊತೆ ಕೂತ್ಕೊಂಡು ಆದಷ್ಟು ವೇಗವಾಗಿ ಮಾಡುವಂಥದ್ದು ಕೆಲಸವನ್ನು ಮಾಡ್ತಿದ್ದೀವಿ. ನಾವು ಯಾರ ಮೇಲೂ ಆರೋಪ ಹಾಕೋದಿಲ್ಲ. ಆ ಕೆಲಸ ಆಗಬೇಕಾಗಿದೆ, ಅದು ಮಾಡಿ ನಮ್ಮ ಪ್ರಯತ್ನ ಎಷ್ಟು ಬೇಕೋ ಅಷ್ಟನ್ನು ಮಾಡುವಂಥ ಕೆಲಸ, ಅದನ್ನು ಮೀರಿ ನಾವು ಕೆಲಸವನ್ನು ಮಾಡ್ತೀವಿ. KIDB ಜೊತೆ ಕೂತ್ಕೊಂಡು ಮಾಡ್ತಿದ್ದೀವಿ. ಇನ್ನು ಮೇಯ್ನಾಗಿ ಮೈಸೂರು ಕೊಡಗು ಅಂತ ಬಂದಂಥ ಸಂದರ್ಭದಲ್ಲಿ ಇದು ನಮ್ಮ ದೇಶದಲ್ಲೇ ಅಂದರೆ ತುಂಬ ಹೆಸರು ಮಾಡಿರುವಂಥದ್ದು ಪ್ರವಾಸೋದ್ಯಮ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಎರಡೂ ಜಿಲ್ಲೆಗಳು ಕೂಡ ಪ್ರವಾಸೋದ್ಯಮದಲ್ಲಿ ಒಂದು ದೊಡ್ಡ ಹೆಸರನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಇನ್ನೂ ಸಾಕಷ್ಟು ಕಾಯಕಲ್ಪ ಕೊಡಬೇಕಾದಂಥ ಅಗತ್ಯತೆ ತುಂಬ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಿದ್ದೀರಾ? ಹಾಗೆ ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೂಲಕನೇ ಆಗಬೇಕಾಗಿದೆ. ಆಗಲೇ ಏರ್ಪೋರ್ಟ್ ಹೇಳಿದ್ದೀನಿ. ಏರ್ಪೋರ್ಟ್ ಅಭಿವೃದ್ಧಿ ಆಗದೆ ಅದೇ ಮೊದಲನೇ ಒಂದು ರೀತಿ ಅದೇ ಒಂದು ಹೆಬ್ಬಾಗಲು. ಏರ್ಪೋರ್ಟ್ ಮೂಲಕನೇ ಇನ್ನೂ ಹೆಚ್ಚಾಗಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುವಂಥದ್ದು ಕೆಲಸ ಆಗುತ್ತೆ. ಹೈವೇಗಳನ್ನು ಸರಿಯಾಗಿ ನಿರ್ಮಾಣ ಮಾಡಿದ್ರೆ ಆಗಲೇ ಮೈಸೂರು ಬೆಂಗಳೂರು ಹೈವೇ ಈಗ ನಮ್ಮ ಪ್ರಧಾನಿಯವರು ನಿರ್ಮಾಣ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರು ಕೂಡ ಇದಕ್ಕೆ ಭಾಳ ದೊಡ್ಡ ಪ್ರೋತ್ಸಾಹ ಕೊಟ್ಟು ಈ ಒಂದು ಏನು ಭಾರತ ಮಾಲಾ ಪ್ರಾಜೆಕ್ಟ್ ಇದೆ ಅದರ ಮೂಲಕ ಅದು ಮಾಡಿದ್ದಾರೆ. ಈಗ ಅದರದ್ದು ಎಕ್ಸ್ಪ್ಯಾನ್ಷನ್ ಶ್ರೀರಂಗಪಟ್ಟಣದಿಂದ ಕುಶಾಲನಗರ ಕಡೆ ಆಗಬೇಕಾಗಿದೆ. ರೈಲ್ವೆ ಕನೆಕ್ಟಿವಿಟಿ ಆಗಿದ್ರೂ ಕೂಡ ಅದಕ್ಕೆ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡುತ್ತೆ. ಸೊ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮೈಸೂರು ಮತ್ತು ಕೊಡಗುಲಿ ಭಾಳ ನಮ್ಮ ಇಡೀ ಎರಡು ಕಡೆಯೂ ಆರ್ಥಿಕತೆ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತದೆ ಹೆಚ್ಚಾಗಿ. ಸೊ ಅದಕ್ಕಾಗಿ ದೊಡ್ಡ ಒತ್ತನ್ನು ಕೊಡುವಂಥದ್ದು ನಾವು ಕೆಲಸವನ್ನು ಮಾಡ್ತೀವಿ. ಆ್ಯಕ್ಚುಲಿ ಇಡೀ ದೇಶದಾದ್ಯಂತ ಈಗ ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಮೂಡ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ನಿಮ್ಮ ಸ್ಟ್ಯಾಂಡ್, ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ? ಎಷ್ಟೋ ಕಡೆ ಈ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೀವಿ. ನಾವು ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಅವರು ಎಲ್ಲ ಅಧಿಕಾರಿಗಳ ಮೇಲೆ ಅವರ ಪ್ರಭಾವ ಇದ್ದೇ ಇರುತ್ತೆ. ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಸ್ಲಿ ಅಂತ ಹೇಳಿದ್ದೀವಿ. ಅಂದರೆ BJPಯ ಸ್ಟ್ಯಾಂಡ್ ಏನಿದೆ ಅದೇ ನಿಮ್ಮ ಸ್ಟ್ಯಾಂಡ್? ಅದು ಲಾಜಿಕಲ್ ಸ್ಟ್ಯಾಂಡು. ಎಲ್ಲರದ್ದು ಸ್ಟ್ಯಾಂಡ್ ಅದೇ ಥರ ಇರಬೇಕಾಗಿದೆ. ಈಗ ರಾಜ್ಯ ಸರ್ಕಾರ ಮತ್ತು ರಾಜಮನೆತನದ ಸಂಘರ್ಷ ನಾವು ನೋಡ್ತಾನೆ ಇದ್ದೀವಿ ಸಾಕಷ್ಟು ವರ್ಷಗಳಿಂದ. ಈಗ ಅದಕ್ಕೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಸೇರ್ಕೊಂಡಿರುವಂಥದ್ದು. ಅದಕ್ಕೆ ನೀವು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾನೆ ಇದೆ. ಆದರೆ ಕೆಲವೊಬ್ಬರ ವಾದ ಇದೆ, ಈಗ ಅಭಿವೃದ್ಧಿ ಪ್ರಾಧಿಕಾರ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ, ಅವ್ರು ಫೆಸಿಲಿಟೇಟ್ ಮಾಡ್ತಾರೆ. ಯಾಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಅನ್ನುವಂಥದ್ದು ಒಂದು ಗುಂಪಿನ ಸರ್ಕಾರ ಸಂವಿಧಾನದಂತೆ ಕೆಲಸ ಮಾಡಬೇಕಾಗಿದೆ. ಸಂವಿಧಾನದಲ್ಲಿ ಅವರು ಜಾತ್ಯತೀತ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದೆ. ಅವರು ಮಸೀದಿಗಳನ್ನು ನಿಯಂತ್ರಣ ಮಾಡಲ್ಲ, ಚರ್ಚ್ಗಳನ್ನು ನಿಯಂತ್ರಣ ಮಾಡಲ್ಲ. ಬರೀ ದೇವಾಲಯಕ್ಕೆ ಏನಕ್ಕೆ ನಿಯಂತ್ರಣ ಮಾಡ್ತಾರೆ? ಬರೀ ದೇವಾಲಯಕ್ಕೆ ಅಭಿವೃದ್ಧಿ ಏನು ಪ್ರಾಧಿಕಾರಗಳನ್ನು ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ಕಡಿವಾಣ ಹಾಕುವಂಥ ಕೆಲಸ ಮಾತ್ರ. ಅಂದರೆ ಹಿಂದೂ ದೇವಸ್ಥಾನದ ಮೇಲೆ ಅವರು ಕಣ್ಣು ಏನಕ್ಕಿದೆ? ಮತ್ತು ಇಲ್ಲಿ ನಾವು ಆಗಲೇ ಮುಜರಾಯಿ ಬಗ್ಗೆನೇ ಆಗಲೇ ಒಂದು ಕೇಸ್ ಇತ್ತು, ಅದು ನಡೀತಾ ಇದೆ. ಆ ಕೇಸ್ ಇರುವಾಗ ಇವರು ಹೊಸದಾಗಿ ಪ್ರಾಧಿಕಾರವನ್ನು ಸೃಷ್ಟಿ ಮಾಡಿ ಇನ್ನೊಂದು ರೀತಿ ನಿಯಂತ್ರಣ ಮಾಡೋ ಹೋಗ್ತಾ ಇರುವಾಗ ಅದೇನು ಅವಶ್ಯಕತೆ ಇದೆ ಅಂತ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಾವೇನು ಅದು ಏನು ದೊಡ್ಡ ಸುದ್ದಿ ಮಾಡೋಕ್ಕೆ ಹೋಗಲಿಲ್ಲ. ಅದು ನೀವು ಕೇಳೋದಕ್ಕಾಗಿ ನಾವು ಅದನ್ನ ಉತ್ತರ ಕೊಟ್ಟಿದ್ದೀವಿ ಅಷ್ಟೇ. ಆದರೆ ನಮ್ಮ ಇಚ್ಛೆ ಅದು ಕಾನೂನಾತ್ಮಕವಾಗಿ ಆಗಲಿ, ನ್ಯಾಯಾಲಯ ಇದಕ್ಕೆ ಸೂಕ್ತವಾದ ಏನು ಆದೇಶವನ್ನು ಕೊಡ್ತಾರೆ. ಈಗ ಅಕಸ್ಮಾತ್ ಈಗ ನಿಮ್ಮ ವಶಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟೇಟ್ ಕೊಡ್ಲಿಕ್ಕಾಗತ್ತೆ ಅಂತ? ಬಿಕಾಸ್ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ನಮ್ಮ ಯಾರ ಕೈಯಲ್ಲೂ ಇಲ್ಲ. ಭಕ್ತರಿಗೆ ಅಲ್ಲಿಗೆ ಬಂದು ದರ್ಶನ ಮಾಡುವಂಥದ್ದು ಅವರ ಹಕ್ಕು, ಮೈಸೂರಿನವ್ರಿಗೆ ಮೂಲ ಹಕ್ಕು. ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಹಕ್ಕಿದೆ. ನಾವು ಯಾರೂ ಅದನ್ನು ನಿಲ್ಸಕ್ಕೆ ಹೋಗಲ್ಲ. ದೇವಸ್ಥಾನ ಸಾವಿರಾರು ವರ್ಷದಿಂದ ಬಂದಿದೆ, ಅದು ಪದ್ಧತಿಗಳು ಧಾರ್ಮಿಕ ಕ್ಷೇತ್ರಗಳಾಗಿರೋ ಸಮಯದಲ್ಲೂ ಮತ್ತು ಇವಾಗ ಜಾತ್ಯತೀತ ಒಂದು ವ್ಯವಸ್ಥೆಯಲ್ಲಿರುವಾಗೂ ಕೂಡ ದೇವಸ್ಥಾನಗಳು ಮುಂದುವರಿತಾ ಬಂದಿದ್ದಾವೆ. ಅದೇ ಅಂತೆ ನಾವು ಕೂಡ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಆದರೆ ಸರ್ಕಾರದ್ದೇ ಏನು ಪಾತ್ರ ಇರುವಂಥದ್ದು ಅವ್ರ ಪಾತ್ರ ಇರೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆದಂಥ ಡೆವಲಪ್ಮೆಂಟು ಅಂದರೆ
ಪಾರ್ವತಿ ಅವರು ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಅದೊಂದು ರೀತಿಯಾದಂಥ ಟ್ವಿಸ್ಟನ್ನು ಪಡ್ಕೊಂಡಿರುವಂಥದ್ದು. ಯಾಕೆಂದರೆ ಇಷ್ಟು ದಿನ ಇಲ್ಲದೆ ಹೋಗಿದ್ದು ಇಡಿ ಎಂಟ್ರಿ ಆಗ್ತಿದ್ದ ಹಾಗೆ ವಾಪಸ್ ಕೊಡುವಂಥ ಮುಖಾಂತರ ಎಲ್ಲೋ ಒಂದು ಕಡೆ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನುವಂಥ ಭಾವನೆ ಮೂಡಿಸುವಂಥ ಕೆಲಸ ಆಗ್ತಾ ಇದೆಯಾ, ಅಥವಾ ಅವರು ಭಾವನಾತ್ಮಕವಾಗಿ ಈ ಒಂದು ಹೆಜ್ಜೆಯನ್ನು ಇಡಿಯಲ್ಲಿ ಅದು ರಿಜಿಸ್ಟರ್ ಆಗಿರೋ ಸಮಯದಲ್ಲೇ ಇವರು ಸೈಟ್ ಪುನಃ ಕೊಡ್ತೀವಿ ಅಂತ ಒಂದು ಆದೇಶ ಮಾಡಿದ್ದಾರೆ, ಅಂದರೆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅಂದರೆ ಅದು ತಪ್ಪು ಒಪ್ಕೊಂಡಿದ್ದಾರೆ, ಅಡ್ಮಿಷನ್ ಆಫ್ ಗಿಲ್ಟ್ ಆಗಿದೆ. ಸೊ ಆದರೆ ಇನ್ನೂ ತನಿಖೆ ಆಗಲೇಬೇಕು. ಯಾಕಂದರೆ ಇದೆಲ್ಲ ಆಗಿರೋ ಕಾರಣ ಏನು ಅಂತ, ಯಾಕಿದು ಆಗಿದೆ, ಮತ್ತು ಇಂಥ ಒಂದು ಅದು ಏನೋ ಮೂಲ ಏನೋ ಸೈಟು ಅಕ್ವೈರ್ ಮಾಡಿರೋವಂಥದ್ದು ವ್ಯಾಲ್ಯೂಗೆ ಮತ್ತು ಇಲ್ಲಿ ಸೈಟ್ ತೊಗೊಂಡಿರೋ ವ್ಯಾಲ್ಯೂ ಅಲ್ಲಿ ಭಾಳ ವ್ಯತ್ಯಾಸ ಇದೆ. ಸೊ ಅದೆಲ್ಲನೂ ಕೂಡ ತನಿಖೆ ಆಗಬೇಕು. ಯಾಕೆ ಆಗಿದೆ ಇದು, ಏನಾದರೂ ಪ್ರಭಾವ ಒಂದೇ ಆಗಿದೆ, ಅದೆಲ್ಲನೂ ಇನ್ನೂ ಆಗಬೇಕಾಗಿದೆ. ಮತ್ತು ಇಲ್ಲಿ ತಪ್ಪು ಒಪ್ಕೊಂಡಿದ್ದಾದಮೇಲೆ ಇದು 2 ದೊಡ್ಡ ಹಗರಣಗಳು ಆಚೆ ಬಂದಿದೆ, ವಾಲ್ಮೀಕಿ ಹಗರಣ ಮತ್ತು ಇವಾಗ ಈ ಮೂಢ ಹಗರಣ. ಸೊ ಅದಕ್ಕಾಗಿ ಅವರು ರಾಜೀನಾಮೆ ಕೊಡಲಿ, ನಂತರ ತನಿಖೆ ನಡೆಸಲಿ. ಮತ್ತು ಅವರು ಆಗಲೇ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುತ್ತು ಇಂಥ ಹಗರಣಗಳು ಆಚೆ ಬರೋದು ಅದು ಭಾಳ ಗಂಭೀರವಾದ ವಿಷಯ. ಲೋಕಾಯುಕ್ತದಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ? ಈಗ ಲೋಕಾಯುಕ್ತರು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಲೇಟ್ ಪ್ರೋಸೆಸ್ ಆಯಿತು ಅನ್ನುವಂಥದ್ದನ್ನು ಕೂಡ ಗಮನಿಸಿದ್ದೀರಾ? ನೋಡಿ, ನಮ್ಮ ಅಧಿಕಾರಿಗಳು ಅವ್ರ ಜೊತೆ ಸಂಪೂರ್ಣವಾದ ವಿಶ್ವಾಸ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಮುಖ್ಯಮಂತ್ರಿ ಅವರ ಸ್ಥಾನದಲ್ಲಿರುವಾಗ ಅವ್ರ ಪ್ರಭಾವ ಯಾವಾಗಲೂ ಇದ್ದೇ ಇರುತ್ತೆ. ಅವರು ಕೂಡ ಜನರ ಪ್ರತಿನಿಧಿಯಾಗಿ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಅಧಿಕಾರಿಗಳಾಗಿ ಅವರು ಕೂಡ ಏನು ಮುಖ್ಯಮಂತ್ರಿ ಹೇಳ್ತಾರೆ, ಏನು ಮಾಡ್ತಾರೆ, ಅದರ ಮೇಲೆ ಅವರು ಕೂಡ ಅವರ ಏನು ಆದೇಶ ಇರುತ್ತೆ ಅದು ಕೂಡ ಅದ್ರ ಮೇಲೆ ಅವಲಂಬಿಸ್ತದೆ. ಸೊ ಅದಾಗಿ ಅವರು ರಾಜೀನಾಮೆ ಕೊಟ್ಟು ಅವರು ಕೆಲಸ ಮಾಡಿದ್ರೆ ಮೇ ಬಿ ದೇರ್ ಇಸ್ ಸಮ್ ಹೋಪ್. ಬಟ್ ನಾವು ಹೇಳ್ತಾ ಇರೋದು ಫ್ರೀ ಆಗಿರುವಂಥದ್ದು, ಓಪನ್ ಆಗಿರುವಂಥದ್ದು ಸೋರ್ಸಲ್ಲಿ ಕೊಟ್ಟರೆ, ಅದು CBI ಅಥವಾ ED ಕೊಟ್ಟರೆ ಅದೇ ಸೂಕ್ತ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಆ್ಯಕ್ಚುಲಿ BJP ಸರ್ಕಾರ ಮತ್ತು ಕೇಂದ್ರದಲ್ಲೂ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಈಗ ಸಿಂಗಲ್ ಇಂಜಿನ್ ಸರ್ಕಾರ ಇರುವಂಥದ್ದು. ಇನ್ನು ಮೈಸೂರಿನ ಅಭಿವೃದ್ಧಿ ಆಗಲೇಬೇಕು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಹೊಂದಾಣಿಕೆ, ಹಾಗೆ ಸಹಕರಿಸುವಂಥ ಕೆಲಸ ಕೂಡ ಆಗಬೇಕು. ಮೈಸೂರಿನ ಅಭಿವೃದ್ಧಿ ಆಗಬೇಕು, ಕೊಡಗಿನ ಅಭಿವೃದ್ಧಿ ಆಗಬೇಕು ಅಂದರೆ ನೀವಲ್ಲಿ ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆ ಯಾವ ರೀತಿಯಾಗಿದೆ ಹೊಂದಾಣಿಕೆ ನಿಮ್ಮದು ಅಂತ? ನಾನು ಚುನಾವಣೆ ಸಮಯದಲ್ಲೂ ಹೇಳಿದ್ರೆ ನಂತರನೂ ಕೂಡ ಇದೇ ನನ್ನ ನಿಲುವು. ಜನರ ಪ್ರತಿನಿಧಿ ಆಗಿದ ಮೇಲೆ ನಾವೆಲ್ಲರೂ ಕೂಡ ಜನರ ಪ್ರತಿನಿಧಿಯಾಗಿ ನೋಡ್ತೀವಿ. ಸೊ ನಾವು ಏನೇ ಆದರೂ ಕೆಲಸ, ಈಗ ಬೇರೆ ಪಕ್ಷದವರು ಆಯ್ಕೆ ಆಗಿರ್ಬೋದು, ಒಂದು ಉದಾಹರಣೆಗೆ ಕಾಂಗ್ರೆಸ್ನವರು ಏನಾದರೂ ಶಾಸಕರಿರ್ಬೋದು, ಬೇರೆ ಕಡೆ ಏನೋ ಕಾಂಗ್ರೆಸ್ MP ಗಳಿರ್ಬೋದು, ಏನಾದರೂ ಕೆಲಸ ಆಗಬೇಕಂದ್ರೆ ನಾವು ಅವ್ರ ಜೊತೆ ಕೂತ್ಕೊಂಡೆ ಸಂಪರ್ಕ ಮಾಡಿ ಚರ್ಚೆ ಮಾಡಿ ಕೆಲಸ ಆಗಬೇಕಾಗಿದೆ. ಆ ಕೆಲಸ ನಾವು ಮಾಡ್ತೀವಿ. ಆದರೆ ಒಂದು ಕಡೆ ಆ ಕೆಲಸ ಆಗಬೇಕು, ಇನ್ನೊಂದು ಕಡೆ ಇದು ದುರಾಡಳಿತ ಆಗ್ತಾ ಇರುವಾಗ ಇಲ್ಲಿ ರಾಜ್ಯದಲ್ಲಿ ನಾವು ವಿರೋಧ ಪಕ್ಷ ಆಗಿ ಅದು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನ. ಸೊ ನಾವು ಕೂಡ ಅವ್ರು ಏನೇನು ತಪ್ಪುಗಳು ಮಾಡ್ತಾಯಿದೆ ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲೇಬೇಕು, ಅದರ ಸಮಾಜಕ್ಕೆ ನ್ಯಾಯ ಸಿಕ್ಕಲೇಬೇಕು. ಸೊ ನಾವು ಕೂಡ ಇಲ್ಲಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮತ್ತು ನಾವು ಏನು ಅಭಿವೃದ್ಧಿ ಕಡೆ ಇದೆ ಆ ಕೆಲಸನೂ ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಈಗ ಸಂಸದರಾಗಿ 4 ತಿಂಗಳಾಗೋಯ್ತು ನಿಮ್ಮದು. ಈಗ ಅಭಿವೃದ್ಧಿಯ ವಿಚಾರಗಳನ್ನು, ಯಾವುದಾದ್ರೂ ಕೆಲವೊಂದು ಯೋಜನೆಗಳನ್ನು ತರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಪೋರ್ಟ್ ಬೇಕಾಗುತ್ತೆ. ನೀವೇನೇ ಅಪ್ರೋಚ್ ಮಾಡಿದ್ರು ಕೂಡ ಅದೇ ರೀತಿಯಾದಂಥ ಸ್ಪಂದನೆ ಸಿಗಬೇಕಾಗುತ್ತೆ. ಅಲ್ಲೇನಾದರೂ ಹಿಂದೇಟಾಗಿರುವಂಥ ಕೆಲಸ ಆಗಿದೆಯಾ ರಾಜ್ಯ ಸರ್ಕಾರದಿಂದ? ನೀವು ಅಷ್ಟರವರೆಗೆ ನನಗೇನು ಆಗಿಲ್ಲ. ನಾನು ಏನೇನು ಕಡೆ ಎಲ್ಲೆಲ್ಲಿ ಹೋಗಿದ್ದೀನಿ, ಇಂಥ ಆಕ್ವಿಸಿಷನ್ ಪ್ರೋಸೆಸ್ಸನ್ನು ಇನ್ನೂ ಬೇಗ ಆಗಬೇಕು, ಕೆಲವು ಮಿನಿಸ್ಟರ್ಗಳನ್ನು ಭೇಟಿ ಆಗಿದ್ದೀನಿ, ಅವ್ರನ್ನೂ ಕೂಡ ಏನೋ ಅರ್ಜಿಗಳು ಕೊಟ್ಟಿದ್ದೀನಿ ಅವ್ರಿಗೆ, ಈ ಥರ ಕೆಲಸ ಆಗಬೇಕಾಗಿದೆ, ಆಕ್ವಿಸಿಷನ್ ಪ್ರೋಸೆಸ್ ಬೇಗ ಆಗಬೇಕಾಗಿದೆ, ಅಥವಾ ಇನ್ನೇನಾದರೂ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನಲ್ಲಿ ಏನೋ ಸಮಸ್ಯೆ ಇದೆ, ಅದನ್ನ ನಾವು ಬಗೆಹರಿಸಬೇಕು ಅಂತ ಹೇಳುವಾಗ ಅವ್ರು ಎಲ್ಲರೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ನಾನೇನು ಆ ಥರ ಆರೋಪ ಆಗ್ತಾಯಿಲ್ಲ. ಆದರೆ ನಮ್ಮ ಸರ್ಕಾರ ಎಲ್ಲಿದ್ದರೆ ಅದೇ ಬೇರೆ ವಾತಾವರಣ ಅಷ್ಟೇ. ಆ್ಯಕ್ಚುಲಿ ನಿಮ್ಮ ಪಕ್ಷದಲ್ಲೇ ಕೆಲವರು, ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವ್ರನ್ನೇ ಹೇಳಬೇಕಾಗತ್ತೆ. ಪ್ರತಾಪ್ ಸಿಂಹ ಅವರು ನೀವು ಯಾವುದನ್ನು ನಿಲುವನ್ನು ತೆಗೆದುಕೊಳ್ತೀರಾ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಅವರು ಈಗ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರದೇ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾಗದಲೇ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ಥಾಟ್ ಬರುವ ರೀತಿಯಲ್ಲಿ ಮಾತನಾಡುವಂಥದ್ದಾಗಿರ್ಬೋದು, ಇದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ನೀವು ಪಕ್ಷಕ್ಕೆ ಏನಾದರೂ ಕೇಳ್ಕೊಂಡಿದ್ದೀರಾ, ಅಥವಾ ನೀವೇನಾದರೂ ಸಂಪರ್ಕ? ನಾನು ಏನು ಕೇಳುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಇನ್ನು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಒಳ್ಳೆಯದು, ಮಾಡಲಿ, ನನಗೇನು ಸಮಸ್ಯೆ ಇಲ್ಲ. ಅಲ್ಲ, ಬಟ್ ಒಂದು ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು, ಈಗ ನೀವು ಇವಾಗ ಸಂಸದರಾಗಿರುವಂಥವ್ರು, ಒಂದು ಕೋಆರ್ಡಿನೇಷನ್ ಇದ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ತಪ್ಪು ಅಭಿಪ್ರಾಯ ಇರಲ್ಲ, ಒಂದು ಒಗ್ಗಟ್ಟು ಅನ್ನುವಂಥದ್ದು ಇರುತ್ತೆ. ಆದರೆ ಅಲ್ಲೇ ಬ್ರೇಕ್ ಮಾಡುವಂಥ ಕೆಲಸ ಆಗ್ತಾ ಇದೆಯಲ್ಲ ಅಂತ? ಇಲ್ಲ, ಆ ಥರ ಏನೂ ಆಗ್ತಾಯಿಲ್ಲ. ಕಾರ್ಯಕರ್ತರು ಎಲ್ಲರೂ ಸಹ ನಾವು ಏನು ವಾಜಪೇಯಿನ ಉದ್ದೇಶ ಇದೆ, ವಾಜಪೇಯಿ ಏನು ಕೆಲಸಗಳು ಮಾಡ್ತಾಯಿದ್ದೋ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ.
ಅದರಲ್ಲಿ ಏನು ವ್ಯತ್ಯಾಸಗಳಿದಾವೆ ಇಲ್ಲ. ನೀವು ಈ ಮುಂಚೆ ಸಂಸದರಾಗ್ಲಿಕ್ಕೂ ಮುಂಚೆ BJP ಪಕ್ಷಕ್ಕೆ ಜಾಯ್ನ್ ಆಗ್ಲಿಕ್ಕೂ ಮುಂಚೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಒಬ್ಬ ಪ್ರಧಾನಮಂತ್ರಿಯಾಗಿ ನೋಡಿದಂಥವ್ರು, ಈಗ ನಿಮ್ಮ ನಾಯಕರಾಗಿ ನೋಡ್ತಾ ಇದ್ದೀರಾ. ಆ ಅನುಭವವನ್ನ ಹಂಚ್ಕೊಳ್ಳೋದಾದ್ರೆ ಯಾವ ರೀತಿ? ಆವಾಗಲೂ ಕೂಡ ಅವರು ನಮ್ಮ ನಾಯಕರೇನೆ, ಅಂದರೆ ಪ್ರಜೆಗಳಾಗಿ ಅವರು ಕೂಡ ನಮ್ಮ ನಾಯಕರೇನೆ. ಈಗಲೂ ಸಹ ಯಾವತ್ತೂ ನಾನು ಅಂದರೆ 10 ವರ್ಷದಲ್ಲಿ ನಾವೇ ನೋಡಿದ್ದೀವಿ ಯಾವ ರೀತಿ ದೇಶವನ್ನು ಪರಿವರ್ತನೆ ಮಾಡಿದ್ದಾರೆ. ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ 2014ರಲ್ಲಿ ಇವತ್ತು ಒಂದು ಭದ್ರವಾದ 5ನೇ ಸ್ಥಾನದಲ್ಲಿರುವಂಥದ್ದು ಆರ್ಥಿಕತೆಗೆ ತಂದಿದ್ದಾರೆ. ಇಡೀ ದೇಶವನ್ನು ಯಾವುದೇ ರೀತಿ ನೋಡಿ ಅಭಿವೃದ್ಧಿ ಎಲ್ಲ ಕಡೆ ಆಗಿದೆ. ರೈಲ್ವೆ, ಹೈವೇ, ಏರ್ಪೋರ್ಟ್ಗಳು, ವಿದ್ಯಾಭ್ಯಾಸ ಇರ್ಬೋದು, ಏನೇನು ಸ್ಕೀಮ್ಗಳಿದೆ, ಸುಮಾರು 54 ಸ್ಕೀಮ್ಗಳಿದ್ದಾವೆ, 54ಕ್ಕಿಂತ ಹೆಚ್ಚು ಸ್ಕೀಮ್ಗಳಿದ್ದಾವೆ. ಇನ್ನೂ ಅಷ್ಟು ಸೇರಿಸಿದ್ದಾರೆ ಈ ಸತಿ. ಯಾವ ರೀತಿ ಕಾನೂನು ಬದ್ಧತೆ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ದೇಶದಲ್ಲಿ ಯಾವ ರೀತಿ ಆಗಿದೆ, ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿಲ್ಲ, ಅನೇಕ ಈ ಥರ ಉದಾಹರಣೆಗಳು ನಾನು ಕೊಡ್ತಾ ಹೋಗ್ತಾ ಇರ್ಬೋದು. ಸಂಪೂರ್ಣವಾಗಿ ಒಂದು ಸರ್ವತೋಮುಖವಾದ ಅಭಿವೃದ್ಧಿ ಆಗಿದೆ. ಭಾರತದ ಧರ್ಮದ ಒಂದು ಸಂರಕ್ಷಣೆ ಆಗ್ತಾ ಇದೆ. ರಾಮ ಜನ್ಮಭೂಮಿ ಇರ್ಬೋದು, ಮೈಸೂರಿನ ಯೋಗಾಭ್ಯಾಸನೇ ಕೂಡ ನೀವು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಮೈಸೂರು ಅರಮನೆ ಮುಂದೆನೇ ಬಂದು ಯೋಗ ದಿನಾಚರಣೆಯನ್ನು ಆಚರಿಸಿ ಇದು ಇಡೀ ವಿಶ್ವಕ್ಕೆ ಅದು ಸಾಫ್ಟ್ ಪವರ್ ಆಗಿ ಇಡೀ ವಿಶ್ವಕ್ಕೆ ನಮ್ಮ ಭಾರತೀಯ ಏನೋ ತತ್ವಗಳಿದ್ದಾವೆ, ಸಿದ್ಧಾಂತ ಇದೆ, ಭಾರತೀಯ ಧರ್ಮ ಇದೆ, ಅದು ಲಾಭ ಆಗುತ್ತೆ ಅಂತ ಅವರು ಅದನ್ನು ತೋರಿಸ್ತಾ ಇರೋವಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ಅದು ಇಂಥ ಏನು ಮೂವ್ಮೆಂಟ್ ಇದೆ, ಇಂಥ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇರೋವಂಥದ್ದು ಭಾರತೀಯರಿಗೋಸ್ಕರ, ಭಾರತಕ್ಕೋಸ್ಕರ ಭಾಳ ಶ್ಲಾಘನೀಯದು. ಸೊ ಅದೇ ನಮಗೆ ಸ್ಫೂರ್ತಿ. ಮತ್ತು ಅವರ ನಾಯಕತ್ವದಲ್ಲಿ ಈ ಭಾರತವನ್ನು ನಿಜವಾಗ್ಲೂ ಉದ್ಧಾರ ಆಗ್ತಾಯಿದೆ. ಈ ವಿಕಸಿತ ಭಾರತಕ್ಕಾಗಿ ನಮ್ಮ ಮುಂಬರೋ ಪೀಳಿಗೆ ಒಂದು ನಿಜವಾದ ಒಳ್ಳೆಯ ವಾತಾವರಣವನ್ನು ನಾವು ಕೊಡುವಂಥದ್ದು ಅವಕಾಶ ಇದೆ ನಮ್ಮ ಮುಂದೆ. ಇನ್ನು ಸ್ಪೆಷಲಿ ಮೈಸೂರು ತವರು ಜಿಲ್ಲೆ ಮುಖ್ಯಮಂತ್ರಿಗಳಿಗೂ ಕೂಡ, ಮುಖ್ಯಮಂತ್ರಿಗಳು ಮತ್ತು ನಿಮ್ಮ ನಡುವಿನ ಆ ಒಂದು ರಿಲೇಷನ್ಶಿಪ್ ಯಾವ ರೀತಿಯಾಗಿದೆ? ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನುವಂಥದ್ದು BJP ಅವರು ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಿಜಕ್ಕೂ ಆ ರೀತಿಯ ಅಭಿವೃದ್ಧಿ ಅನ್ನುವಂಥದ್ದೇ ಆಗ್ತಾ ಇಲ್ವಾ? ಆಮೇಲೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದಾರಾ ಇಲ್ವಾ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಅವರೇ ತಪ್ಪು ಮಾಡಿದ್ದಾರೆ ಅಂತೆ. ಈಗ ಈ ಸೈಟು ಪುನಃ ಕೊಟ್ಬಿಡ್ತೀವಿ ಮೂರಾಗೆ ಅಂತ ಹೇಳಿರುವಾಗ ಅದು ಆಗಲೇ ಒಪ್ಕೊಂಡಿದ್ದಾಗೆ. ಸೊ ಅದು ಬೇರೆ ವಿಷಯ. ಆಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಹಿಂದೆನೂ ಕೂಡ. ಆದರೆ ಮುಖ್ಯಮಂತ್ರಿ ಜೊತೆ ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಇಲ್ಲ. ಇದು ರಾಜಕೀಯ ರೂಪದಲ್ಲಿ ರಾಜಕೀಯ ಒಂದು ಏನು ಹೋರಾಟ ನಡೀತಾ ಇರುತ್ತೆ. ಅದರಲ್ಲಿ ನಾವು ವಿರೋಧ ಪಕ್ಷ ಆಗಿದ್ದೀವಿ ರಾಜ್ಯದಲ್ಲಿ. ಅದಕ್ಕಾಗಿ ವಿರೋಧ ಪಕ್ಷ ಆಗಿ, ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ಏನು ಕೆಲಸ ಮಾಡಬೇಕಾಗಿದೆ ನಾವು ಮಾಡ್ತೀವಿ. ಇಂಥ ತಪ್ಪುಗಳಾಗಿದ್ದರೆ, ಇಂಥ ಹಗರಣಗಳು ಆಚೆ ಬರ್ತಾಯಿದ್ರೆ, ಇದು ಏನು ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ತಾಯಿದ್ರೆ ನಾವು ಅದನ್ನ ಜನರ ಮುಂದೆ ತರಬೇಕು. ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನ್ಯಾಯ ಸಿಕ್ಕಬೇಕಾಗಿದೆ. ಅದನ್ನ ನಾವು ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ. ಇನ್ನು ಮೇಯ್ನಾಗಿ ನಾವು ನೋಡೋದಾದರೆ, ಎಷ್ಟು ದಿನ ಸಂಸದರಾಗಲಿಕ್ಕೂ ಮುಂಚೆ ನೀವು ಖಾಸಗಿತನ ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡುವಂಥದ್ದು, ಅವ್ರಿಗೆ ಏನೇನೆಲ್ಲ ಟೈಮ್ ಕೊಟ್ಟು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಲ್ಲವನ್ನೂ ಕೂಡ ನಿರ್ವಹಿಸ್ತಾ ಇದ್ದಾರೆ. ಈಗ ಸಂಸತ್ ಕಲಾಪ, ಜನರ ಜೊತೆ ಬೆರೆಯುವಂಥದ್ದು, ಅವ್ರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ, ಇದೆಲ್ಲದರ ನಡುವೆ ಯಾವ ರೀತಿಯಾಗಿ ಟೈಮ್ ಕೊಡ್ತಾ ಇದ್ದೀರಾ ಅವ್ರಿಗೂ ಕೂಡ ಅಂತ ಫ್ಯಾಮಿಲಿಗೆ, ಜನರಿಗೆ? ನಾನೇನು ಸುಳ್ಳು ಹೇಳಕ್ಕೆ ಹೋಗಲ್ಲ ಇಲ್ಲಿ. ಅದಕ್ಕೇನು ಟೈಮ್ ಇಲ್ಲವೇ ಇಲ್ಲ ನಿಜಕ್ಕೂ ನೋಡೋಕ್ಕೆ ಹೋದರೆ. ಇದು ಮನೆಗೆ ಹೋಗುವಾಗೇ ಅದು ಬರೀ ಏನೋ ಒಂಥರ ಏನೋ ಫ್ಲೈಯಿಂಗ್ ವಿಸಿಟ್ ಥರ. ಒಂದು 5 ನಿಮಿಷ ಇದ್ದು ಬರೀ ಮಲ್ಕೊಳಕ್ಕೆ ಹೋಗ್ತೀನಿ ಅಲ್ಲಿ. ಸಾಮಾನ್ಯವಾಗಿ 15 ಮೇ ಬಿ ಕೊನೆ ಒಂದು 45 ನಿಮಿಷ ಅಂದರೆ ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಅದು ಮನೆ ಇಂಥ ಬೆಳಗ್ಗೆ ಎದ್ದಿದ ತಕ್ಷಣವೇ ಏನೋ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಬೆಳಗ್ಗೆಯಿಂದ. ನಂತರ ಇಲ್ಲಿ ಆಫೀಸ್ ಕೆಲಸನೂ ಇರುತ್ತೆ. ಆದರೆ ಇದೆಲ್ಲ ಇದು ಕರ್ತವ್ಯವನ್ನು ಅಂದರೆ ಈ ಒಂದು ಪದವಿಯನ್ನು ಜನರು ನಮ್ಗೆ ಕೊಟ್ಟಿದ ನಂತರ ನಾವು ಕೆಲಸ ಮಾಡಲೇಬೇಕು. ಇಂಥ ಸಣ್ಣ ತ್ಯಾಗಗಳು ಇದ್ದೇ ಇರ್ತವೆ. ಮುಂದೆ ಯಾವಾಗಲೂ ಸಮಯ ಇರ್ತದೆ. ಆದರೆ ಇವಾಗ ಕೆಲಸ ಮಾಡೋಕ್ಕೆ ಆದಷ್ಟು ಹೇಳಿದ್ದುಂಟ, ತುಂಬ ಹೊರಗಡೆನೇ ಇರ್ತಿರ್ತೀರ, ಈಗ ಟೈಮ್ ಬೇರೆ ಕಡೆ ಜಾಸ್ತಿ ಕೊಡ್ತಾ ಇರ್ತೀರಾ ಅಂತ ಹೇಳಿದ್ದಾರೆ. ಆದರೂ ಅದು ಹೇಳಿ ಅವ್ರಿಗೇನು ದೇ ಆರ್ ನಾಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್. ಅಂದರೆ ಹೇಳಿದ್ದಾರೆ ಈ ಥರ ಫ್ಲೈಯಿಂಗ್ ವಿಸಿಟು ಒಂದಷ್ಟು ಇಂಥ ಏನಾದರೂ ಸಮಯ ಇರಬೇಕು. ಅಷ್ಟು ಸಮಯದಲ್ಲಿ ನಮಗೆ ಮುಂದೆ ಅವಕಾಶ ಸಿಕ್ಕತ್ತೆ, ಅದಕ್ಕೆ ವಿಶ್ವಾಸ ಇದೆ ನಮಗೂ ಕೂಡ. ಆದರೆ ಈ ಸದ್ಯದಲ್ಲಿ ಯುವಕರಾಗಿದ್ದೀವಿ, ಹೊಸ ಒಂದು ಜವಾಬ್ದಾರಿ ಬಂದಿದೆ. ಆದಷ್ಟು ಸಮಯ ಇದಕ್ಕೆ ಕೊಟ್ಟು ಇಲ್ಲಿ ಏನು ಕ್ಷೇತ್ರ ಇದೆ ಅದಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡುವಂಥದ್ದು, ಒಳ್ಳೆ ಪ್ರವಾಸ ಮಾಡಿ ಜನರು ಎಲ್ಲ ಸಂಕಷ್ಟಗಳನ್ನು ಕೇಳಿ ಒಂದು ರೀತಿ ಅದನ್ನ ಬಗೆಹರಿಸುವಂಥದ್ದು ಕೆಲಸ ಆಗಲಿ, ನಂತರ ನೋಡೋಣ. ಸಾರ್ವಜನಿಕ ಜೀವನಕ್ಕೆ ಬಂದಾದ್ಮೇಲೆ, ಅಂದರೆ ಸಾರ್ವಜನಿಕ ಜೀವನದಲ್ಲೇ ಇದ್ದಿದ್ದು, ಬಟ್ ಈ ರಾಜಕಾರಣಿ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒತ್ತಡಗಳೆಲ್ಲವನ್ನೂ ಕೂಡ ನೋಡ್ತಿದ್ರೆ ಏನಾದರೂ ಒಂದು ಸ್ವಲ್ಪ ಜಿಗುಪ್ಸೆ ಅನ್ನೋ ರೀತಿಯಾಗಿ, ಅಥವಾ ಒತ್ತಡಗಳು ಜಾಸ್ತಿ ಆಯಿತು ಅನ್ನುವಂಥದ್ದಾಗಲಿ, ಅಥವಾ ಇದೇ ಚೆನ್ನಾಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದೀರಾ? ಇಲ್ಲ, ಜೀವನದಲ್ಲಿ ಸಂಕಷ್ಟಗಳು ಇರ್ತವೆ, ಸುಖ ಶಾಂತಿ
ನೋವು ನಿಲುವು ಎಲ್ಲನೂ ಕೂಡ ಸಾಮಾನ್ಯವಾಗಿ ನಾವು ಸ್ವೀಕರಿಸಬೇಕಾಗಿರುವಂಥದ್ದು. ಅದಿದ್ದೇ ಇರುತ್ತೆ ಯಾವುದೇ ಒಂದು ರಾಜಕೀಯ ಜೀವನದಲ್ಲಿ, ಅದೆಲ್ಲ ಬಹಿರಂಗವಾಗಿ ಕಾಣುತ್ತೆ ಅಷ್ಟೇ. ಆದರೆ ಇದು ವೈಯಕ್ತಿಕ ಜೀವನದಲ್ಲೂ ಇರುತ್ತೆ. ಇಲ್ಲೂ ಎಲ್ಲರಿಗೂ ಸುದ್ದಿ ಮಾಧ್ಯಮದ್ದು ನೀವು ಕೂಡ ಗಮನ ಹರಿಸ್ತೀರಾ, ನಿಮ್ಮ ಟಿ ವಿಯಲ್ಲಿ ತೋರಿಸ್ಕೊಡ್ತೀರಾ, ಅಷ್ಟೇ ಇರೋದು. ಹಿಂದೇನೂ ಇತ್ತು, ಮುಂದೇನೂ ಇರುತ್ತೆ. ಅದು ಜಾಸ್ತಿನೂ ತಲೆ ಕೆಡಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದು ಆ ತತ್ವದಲ್ಲಿ ಏನು ಯಾವುದೇ ವೃತ್ತ ಜೀವನ ಇರಲಿ, ಏನೇ ಕೆಲಸ ಇರಲಿ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಓಕೆ, ಧನ್ಯವಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಎಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ, ಹಾಗೆ ದಸರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೂಡ ವಿಚಾರಕ್ಕೆ ಆಗಿರ್ಬೋದು, ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಅವರ ಸಾರ್ವಜನಿಕ ಲೈಫ್ ಅಂದರೆ ರಾಜಕೀಯ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರ ಸೇವೆಯನ್ನು ಮಾಡಲಾಗ್ತದೆ, ಒತ್ತಡಗಳು ಏನೇ ಇದ್ರೂ ಕೂಡ ಜನರ ಸೇವೆ ಇಂಪಾರ್ಟೆಂಟ್ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯವಾಗಿ ಹೇಳಿದ್ದಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.